ಇನ್ನು ಆಕ್ಸಿಡೆಂಟ್ಗಳು ಬೆಂಗಳೂರಿನಲ್ಲಿ ಆಕ್ಸಿಡೆಂಟ್ಗಳು ಕೂಡ ದಿನನಿತ್ಯ ಒಂದಲ್ಲ ಒಂದು ಘಟನಾವಳಿಗಳು ಇದ್ದೇ ಇರ್ತವೆ ನೋಡಿ. ಆ HDFC ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದಂಥ ಯುವತಿ 26 ವರ್ಷ ಆ ಅಪಘಾತದ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ನಿನ್ನೆನೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ವರದಿ ತೋರಿಸಿದ್ವಿ. ಆ ದೃಶ್ಯಗಳನ್ನು ತೋರಿಸ್ತೀವಿ ನೋಡಿ. ನೋಡಿ, ಚಿಕ್ಕ ಚಿಕ್ಕ ವಯಸ್ಸಿನವ್ರು ಈ ರೀತಿ ಸತ್ತೋಗ್ಬಿಟ್ರೆ ಅಪಘಾತಗಳಲ್ಲಿ ಗತಿ ಏನು? 26 ವರ್ಷ. ಆಕೆಗೆ ಏನು ಕನಸುಗಳಿದ್ವು, ಕನವರಿಕೆಗಳಿದ್ವು? ಬನ್ನಿ, ನಮ್ಮ ಪ್ರತಿನಿಧಿ ನಟರಾಜ್ ಅವ್ರ ತಾಯಿ ಜೊತೆ ಮಾತಾಡಿದ್ದಾರೆ. ಪಾಪ ಅವ್ರ ತಾಯಿ ಗೋಳಿಡ್ತಾ ಇದ್ದಾರೆ. ಊಟ ತರಬೇಕು ಅಂತ ಮಧ್ಯಾಹ್ನದ ಸಮಯದಲ್ಲಿ ಒಂದು ಹೋಟ್ಲಿಗೆ ಹೋಗಿರ್ತಾರೆ. ಹೋಟ್ಲಿಂದ ವಾಪಸ್ ಬರುವಂಥ ಸಂದರ್ಭದಲ್ಲಿ ಬೈಕ್ ಡಿಕ್ಕಿ ಆಗಿ ಯೋಗೇಶ್ವರಿ ಅನ್ನೋರು ಸಾವನ್ನಪ್ಪಿದ್ದಾರೆ. ಸದ್ಯ ನನ್ನ ಜೊತೆಗೆ ಮಾತನಾಡೋದಕ್ಕೆ ಅವ್ರ ತಾಯಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಯೋಗೇಶ್ವರಿ ಅವರು ನಿನ್ನೆ ಈ ಭೀಕರ ಒಂದು ಆಕ್ಸಿಡೆಂಟಲ್ಲಿ ಮೃತಪಟ್ಟಿದ್ದಾರೆ. ಏನು ಹೇಳ್ತೀರಿ ಮೇಡಮ್? ಏನು ಮಾಡೋದು, ಇದ್ದಿದ್ದು ಒಂದು ಆಧಾರ ಸರ್. ಇವಾಗ ನಮ್ಮನ್ನು ನೋಡ್ಕೊಳ್ಳೋರು ಯಾರೂ ಇಲ್ಲ. ಇನ್ನೋಳು ತಂಗಿ ಓದ್ತಾವಳೆ. ಈ ನೋವು ನಾನು ಏನಂತ ಹೇಳೋಣ? ಇದ್ದಿದ್ದೊಂದು ಆಧಾರ ದೇವ್ರು ಕಿತ್ಕೊಂಡ. ಮುಂದೆ ಜೀವನ ತುಂಬ ಕಷ್ಟ ಇದೆ. ನಾನು ಸಿಂಗಲ್ ಪೇರೆಂಟ್ಸ್, ನನ್ನವರು ಅಂತ ಯಾರೂ ಇಲ್ಲ. ಅಷ್ಟೇ, ನಾನು ದುಡಿಬೇಕು, ನಾನು ತಿನ್ನಬೇಕು. ಈಗ ನನಗೆ ಕಿಡ್ನಿ ಪ್ರಾಬ್ಲಮ್ ಇದೆ, ದುಡಿಯೋ ಶಕ್ತಿ ಇಲ್ಲ ನನಗೆ. ಇವಾಗ ಇದ್ದಿದ್ದೊಂದು ಆಧಾರ ಇಲ್ಲ. ಅದೇನು ಮಾಡಬೇಕು ಅಂತ ನನಗೆ ದಾರಿ ತೋರಿಸ್ತಾ ಇಲ್ಲ. ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ನಿಮ್ಗೆ ವಿಷಯ ಹೇಗೆ ಗೊತ್ತಾಯ್ತು ಮೇಡಮ್? ನನಗೆ ಫೋನ್ ಮಾಡಿದ್ರು ಅಲ್ಲಿ ಆಫೀಸರೆಯ. ಆವಾಗ ಸಣ್ಣದಾಗಿ ಹೆಡ್ ಬಿದ್ದಿದೆ ಬನ್ನಿ ಅಂದರು. ಅಲ್ಲೋಗಿ ನೋಡಿದ್ರೆ ತಲೆ ಮಿದ್ಲಿ ಎಲ್ಲ ಚಿತ್ರ, ಹಾರ್ಟು ಪಾಟೆ ಪುಟ್ಟು ಚಿತ್ರ, ಆ ಕಡೆ ಈ ಕಡೆ ಎಲ್ಬು, ಕಿಡ್ನಿ ಎರಡೂ ಇದಾಗ್ಬಿಟ್ಟಿತ್ತು ಸರ್, ಡ್ಯಾಮೇಜ್ ಆಗ್ಬಿಟ್ಟಿತ್ತು. ಮತ್ತೆ ಗರ್ಭಕೋಶ ತುಂಬಾ ಹಾಳಾಗಿತ್ತು, ತುಂಬಾ ಡ್ಯಾಮೇಜ್ ಆಗಿತ್ತು. ಉಳಿಯೋ ಚಾನ್ಸಸ್ ಸಿಕ್ತಿಲ್ಲ. ಈಗ ಅಂದ್ರೆ ಬದುಕುಳಿತಾರ ಅನ್ನೋದೊಂದು ಕಾನ್ಫಿಡೆನ್ಸ್ ಇತ್ತ ನಿಮ್ಗೆ? ನನ್ನ ಮಗು ನನಗೆ ಭಗವಂತ ಅವತ್ತಷ್ಟು ಕಷ್ಟಪಟ್ಟಿದ್ದೀನಿ, ಬದುಕಿಸ್ಕೊಡ್ತಾನೆ ಅಂತ ಇತ್ತು ಸರ್. ಭಗವಂತ ಆದ್ರೂ ನಮ್ಮ ಮೇಲೆ ಕರುಣೆ ತೋರಿಸ್ತಿಲ್ಲ, ಕಿತ್ಕೊಂಡ್ಬಿಟ್ಟ ಇದ್ದಿದ್ದೊಂದು ಆಧಾರ. ತಾವು ಎಲ್ಲಿರ್ತೀರಿ, ಮಗಳು ಎಲ್ಲಿರ್ತಾಳೆ ಮೇಡಮ್? ನಾವು ದೂರ ಅಂದ್ಬಿಟ್ಟು ಮಗಳನ್ನ ಹಾಸ್ಟೆಲಲ್ಲಿ ಇದ್ರು. ದೂರ, ಅಲ್ಲಿಂದ ಹುಡುಗರು ಸರಿ ಇಲ್ಲ ಏರಿಯಾ ಅಂದ್ಬಿಟ್ಟು ನಾವು ಈ ಹಾಸ್ಟೆಲಲ್ಲಿ ಇದ್ದು. ವಾರದಲ್ಲಿ ಬಂದು ಹೋಗೋಳು. ಶನಿವಾರ ಬಂದ್ರೆ ಭಾನುವಾರ ಇದ್ದು ಸೋಮವಾರ ಹೋಗೋಳು. ಮೇಡಮ್, ಈಗ ಮನೆ ನಿಭಾಯಿಸೋರು ಯಾರು ಮೇಡಮ್? ಇವಾಗ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ ಏನ್ ಮಾಡ್ಬೇಕು ಅಂತ. ನಂಗೆ ದುಡಿಯೋ ಚೈತನ್ಯ ಇಲ್ಲ, ನನ್ನವರು ಅಂತ ಯಾರು ಇಲ್ಲ. ಇಷ್ಟೇ. ನಾನು ಇನ್ನೇನು ಹೇಳೋಣ, ಮಗಳು ಕಳ್ಕೊಂಡಿರೋ ದುಃಖದಲ್ಲಿ. ಮೇಡಮ್, ಈಗ FIR ಕೂಡ ದಾಖಲಾಗಿದೆ. ಪೊಲೀಸರು ಏನು ಹೇಳ್ತಾರೆ? ಪೊಲೀಸರು ಇನ್ನು ಇವೆಲ್ಲ ಕಾರ್ಯ ಮುಗಿಸ್ಕೊಂಡು ಫೋನ್ ಮಾಡಿ ಅಂತ ಹೇಳಿದ್ದಾರೆ. ಇನ್ನು ಏನು ಅದ್ರ ಬಗ್ಗೆ ಮಾತಾಡಿಲ್ಲ. ಮನೆಗೆ ಆಧಾರವಾಗಿದ್ದ ಮಗಳನ್ನೇ ನಾನು ಕಳ್ಕೊಂಡಿದ್ದೀನಿ, ತುಂಬಾ ಬೇಸರವಾಗ್ತಾ ಇದೆ ಅನ್ನೋದು ಇವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಹಂತೇಶ್ ಜೊತೆ ನಟರಾಜ್, TV9 ಬೆಂಗಳೂರು.